ಓಹೋ ದೇವರು ನಮಸ್ಕಾರ. ನಮ್ಮ ಕರ್ಜೆಯ ಹೊಸ ಸಂಚಿಕೆಗೆ ಸುಸ್ವಾಗತ. ನಮಸ್ಕಾರ ದೇವರು ಎಂದು ಚಿರಪರಿಚಿತರಾಗಿರುವ ಕನ್ನಡಿಗರ ಅಚ್ಚುಮೆಚ್ಚಿನ ಯೂಟ್ಯೂಬರ್ಗಳಲ್ಲಿ ಡಾಕ್ಟರ್ ಬ್ರೋ ಖ್ಯಾತಿಯ ಯೂಟ್ಯೂಬರ್ ಗಗನ್ ಶ್ರೀನಿವಾಸ್ ಜನಪ್ರಿಯರು. ಪ್ರತಿನಿತ್ಯ ವಿವಿಧ ದೇಶಗಳಿಗೆ ಹೋಗಿ ಮನೆ ಮಗನಂತೆ ಅಲ್ಲಿನ ವಿಶೇಷಗಳ ಕುರಿತು ಮಾಹಿತಿ ನೀಡುವ ಈತನ ಚಾನಲ್ಗೆ ಸಾಕಷ್ಟು ವೀಕ್ಷಕರಿದ್ದಾರೆ. ಪ್ರತಿನಿತ್ಯ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡುತ್ತಿರುವ ಡಾಕ್ಟರ್ ಬ್ರೋ ಕಳೆದ ಹಲವು ದಿನಗಳಿಂದ ಏಕೆ ಸೈಲೆಂಟ್ ಆಗಿದ್ದಾರೆ, ಅವರ ಚಾನೆಲ್ನಲ್ಲಿ ಏಕೆ ಯಾವುದೇ ಹೊಸ ವಿಡಿಯೋಗಳು ಅಪ್ಲೋಡ್ ಆಗುತ್ತಿಲ್ಲ ಇತ್ಯಾದಿ ಪ್ರಶ್ನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಎದ್ದಿದ್ದವು ಎಂಬ ಪ್ರಶ್ನೆಗೂ ಕೊನೆಯೂ ಉತ್ತರ ಸಿಕ್ಕಿದೆ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಅಂದ ಹಾಗೆ ಡಾಕ್ಟರ್ ಬ್ರೋ ಪರಿಚಯ ಮಾಡಿಸುವುದೇ ಬೇಡ, ಅಷ್ಟು ಮನೆ ಮಾತಾಗಿದ್ದಾರೆ ಇವರು. ನಮಸ್ಕಾರ ದೇವರು ಎಂದರೆ ಸಾಕು ಮೊದಲು ನೆನಪಾಗುವುದೇ ಡಾಕ್ಟರ್ ಬ್ರೋ. ಕನ್ನಡದ ಯುವಕನೊಬ್ಬ ಬಹುತೇಕ ಎಲ್ಲ ದೇಶಗಳನ್ನು ಸುತ್ತಿ ಅಲ್ಲಿನ ಪರಿಚಯ ಮಾಡುವ ಪರಿ ಅಂತೂ ಅದ್ಭುತವಾದದ್ದೇ. ಕನ್ನಡಿಗರಿಗೆ ಅಂಗೈನಲ್ಲೇ ಇಡೀ ಜಗತ್ತನ್ನೇ ತೋರಿಸುತ್ತಿದ್ದಾರೆ ಡಾಕ್ಟರ್ ಬ್ರೋ. ಯೂಟ್ಯೂಬ್ನಲ್ಲಿ ಅಲ್ಪ ಕಾಲದಲ್ಲಿಯೇ ಕೋಟಿ ಕೋಟಿ ಅಭಿಮಾನಿಗಳನ್ನು ಪಡೆದಿರುವ ಡಾಕ್ಟರ್ ಬ್ರೋ ವಿಶೇಷತೆ ಎಂದರೆ ಯಾವ ದೇಶಕ್ಕೆ ಹೋದರೂ ಅಲ್ಲಿ ಕನ್ನಡದಲ್ಲಿಯೇ ಮಾತನಾಡಿ ಕನ್ನಡಿಗರ ಹೃದಯ ಗೆಲ್ಲುತ್ತಿದ್ದಾರೆ. ಸಾಧಿಸುವ ಛಲ ಇದ್ದರೆ ಸಾಕು, ಜೀವನವನ್ನು ಹೇಗೆ ಬೇಕಾದರೂ ಸಾಗಿಸಬಹುದು ಎನ್ನುವುದಕ್ಕೆ ಈ 22ರ ಹರೆಯದ ಯುವಕನೇ ಸಾಕ್ಷಿ. ತಾಲಿಬಾನ್, ಪಾಕಿಸ್ತಾನ್ ಅಂತ ರಾಷ್ಟ್ರಗಳಿಗೂ ಮುನ್ನುಗ್ಗಿ ಅಲ್ಲಿನವರನ್ನು ಮಾತನಾಡಿಸಿ ಅದರ ವಿಡಿಯೋ ಮಾಡುವ ಸಾಹಸ ಬಹುಶಃ ಸಾಮಾನ್ಯ ಜನರಿಗೆ ಕನಸಿನ ಮಾತೆ. ಇಂಥ ದುಸ್ಸಾಹಸಕ್ಕೂ ಕೈ ಹಾಕಿದವರು ಡಾಕ್ಟರ್ ಬ್ರೋ. ಅತ್ಯಂತ ಕಾಡು ಮನುಷ್ಯರಿಂದಲೇ ತುಂಬಿ ಹೋಗಿರುವ ದೇಶಗಳಿಗೂ ನುಗ್ಗಿದ್ದಿದೆ. ಇದನ್ನು ನೋಡಿ ಇವರ ಫ್ಯಾನ್ಸ್ ದಂಗಾದದ್ದು ಇದೆ. ದಯವಿಟ್ಟು ನಿಮ್ಮ ಪ್ರಾಣ ಪಣಕ್ಕಿಡಬೇಡಿ ಎಂದಿದ್ದು ಇದೆ. ಆದರೂ ಧೈರ್ಯದಿಂದ ಗಗನ್ ಎಲ್ಲ ದೇಶಗಳಿಗೂ ಲಗ್ಗೆ ಇಡುತ್ತಿದ್ದಾರೆ. ಈಗಲೂ ಇಂಥ ರಿಸ್ಕ್ ತಗೋಬೇಡಿ ಎನ್ನುತ್ತಿದ್ದಾರೆ. ಅಂದ ಹಾಗೆ ಡಾಕ್ಟರ್ ಬ್ರೋ ಅವರು ಕಳೆದ 1 ತಿಂಗಳಿನಿಂದ ಯಾವುದೇ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳುತ್ತಿಲ್ಲ. ನಮಸ್ಕಾರ ದೇವರು ಎಂದು ತಮ್ಮ ವ್ಲಾಗ್ ಆರಂಭಿಸುವ ಡಾಕ್ಟರ್ ಬ್ರೋ ಕಳೆದ ನವೆಂಬರ್ 29ರಂದು ವಿಡಿಯೋ ಹಂಚಿಕೊಂಡಿದ್ದೇ ಕೊನೆ. ಅಲ್ಲಿಂದ ಇಲ್ಲಿವರೆಗೆ ಒಂದೇ ಒಂದು ಅಪ್ಡೇಟ್ ಅವರ ಸಾಮಾಜಿಕ ಜಾಲತಾಣದ ಅಕೌಂಟ್ನಿಂದ ಹೊರಬಂದಿಲ್ಲ. ಕಳೆದ ತಿಂಗಳು ಚೀನಾ ದೇಶವನ್ನು ಹೊಗಳಿ ವಿಡಿಯೋ ಮಾಡಿದ್ದರು ಡಾಕ್ಟರ್ ಬ್ರೋ. ಚೀನಾದ ಬೀಜಿಂಗ್ನಲ್ಲಿ ವಿಡಿಯೋ ಮಾಡುತ್ತಾ ಮಾತನಾಡಿರುವ ಡಾಕ್ಟರ್ ಬ್ರೋ, ಮುಂದುವರೆದ ದೇಶದ ಮಕ್ಕಳೆಲ್ಲ ಸ್ಕೂಲ್ ಕಾಲೇಜ್ಗಳಲ್ಲಿ ಹೊಸ ಹೊಸ ಸ್ಕಿಲ್ ಕಲಿತರೆ ನಮ್ಮ ಮಕ್ಕಳು ಜಾತಿ ಧರ್ಮ ಅಂತ ಕಿತ್ತಾಡ್ತವೆ. ನಾವು ಈಗಿರುವ ಚೀನಾ ಮಟ್ಟಕ್ಕೆ ಹೋಗಬೇಕಾದರೆ ಇನ್ನು ಕನಿಷ್ಠ 70 ವರ್ಷ ಬೇಕು. ಅಂದರೆ ಆಗ ಚೀನಾ ಇನ್ನೆಲ್ಲಿಗೆ ಹೋಗಿರುತ್ತೆ ಯೋಚಿಸಿ. ಜಾತಿ ಧರ್ಮ ಅನ್ನುವ ನಂಜು ಬಿಟ್ಟು ಹೊರಬನ್ನಿ ಎಂದು ಹೇಳಿದ್ದರು. ಇದರಿಂದ ಹಲವರ ಕೆಂಗಣ್ಣಿಗೆ ಅವರು ಗುರಿಯಾಗಿದ್ದರು. ಭಾರತೀಯನಾಗಿ ಚೀನಾಗೆ ಹೋಗಿ ಅಲ್ಲಿನ ವ್ಯವಸ್ಥೆಯನ್ನು ಹೊಗಳಿದ ಡಾಕ್ಟರ್ ಬ್ರೋಗೆ ದೇಶದ್ರೋಹಿ ಪಟ್ಟ ಕಟ್ಟಿದ್ದರು. ಇದರ ಬೆನ್ನಲ್ಲೇ ಕಳೆದೊಂದು ತಿಂಗಳಿನಿಂದ ಡಾಕ್ಟರ್ ಬ್ರೋ ಸೈಲೆಂಟ್ ಆಗಿ ಬಿಟ್ಟಿದ್ದರು. ಚೀನಾವನ್ನು ಹೊಗಳಿ ಪೇಚಿಗೆ ಸಿಲುಕಿದ್ರ ಗಗನ್ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಹರಿದಾಡುತ್ತಿತ್ತು. ಇಂದು ಗ್ಲೋಬಲ್ ಕನ್ನಡಿಗ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ನಟ ಮಹಾಬಲ್ ರಾಮ್ ಅವರು ಈ ಕುರಿತು ಒಂದು ವಿಡಿಯೋ ಮಾಡಿದ್ದಾರೆ. ಏನಾಗಿದೆ, ಈ ಬ್ರೋಗೆ ಕಾಣೆಯಾಗಿದ್ದಾರಾ, ಚೀನಾ ಸರ್ಕಾರ ಬಂಧಿಸಿ ಇಟ್ಟಿದೆಯಾ ಇತ್ಯಾದಿ ಪ್ರಶ್ನೆಗಳನ್ನು ಕೇಳುತ್ತಾ ಅವರು ಸತ್ಯ ಏನೆಂದು ತಿಳಿಸಿದ್ದಾರೆ. ಮಾಡೋದು ಈಗ ಡಾಕ್ಟರ್ ಬ್ರೋ ಬಗ್ಗೆ ಯಾರ್ಯಾರೋ ಏನೇನೋ ತರಲೆ ಮಾತಾಡೋದು ಅವೆಲ್ಲ ಚಿಲ್ಲರೆ ಮಾತುಗಳು. ಈ ಚಿಲ್ಲರೆ ಮನೋಭಾವನೆಯಿಂದ ಹೊರಗೆ ಬರಬೇಕು. ನಾವು ದೊಡ್ಡವರು, ನೀವು ಚಿಕ್ಕವರು, ಎಲ್ಲರೂ ಅವ್ರವ್ರ ಸ್ಪೇಸಲ್ಲಿ ಅವ್ರವ್ರ ದೊಡ್ಡವರೇ. ಕನ್ನಡದ ಜನಪ್ರಿಯ ಯೂಟ್ಯೂಬ್ ಚಾನಲ್ಗಳಾದ ಗ್ಲೋಬಲ್ ಕನ್ನಡಿಗ, ಫ್ಲೈಯಿಂಗ್ ಪಾಸ್ಪೋರ್ಟ್ ಮತ್ತು ಡಾಕ್ಟರ್ ಬ್ರೋ ಅವರು ಜತೆಯಾಗಿ ಒಂದು ದಿನ ಪ್ರವಾಸ ಹೋಗಿರುವ ವಿವರವನ್ನು ಮಹಾಬಲ್ ಅವರು ಹಂಚಿಕೊಂಡಿದ್ದಾರೆ. ಈ ಮೂಲಕ ಡಾಕ್ಟರ್ ಬ್ರೋ ಎಲ್ಲೂ ಕಾಣೆಯಾಗಿಲ್ಲ ಎಂದಿದ್ದಾರೆ. ಕಳೆದ 2-3 ದಿನಗಳಿಂದ ನನ್ನ ಫೋನ್ ಕಂಟಿನ್ಯೂಸ್ ಆಗಿ ರಿಂಗ್ ಆಗ್ತಾ ಇದೆ. ಕೆಲವು ನ್ಯೂಸ್ ಚಾನಲ್ನವರು ಕೂಡ ಕಾಲ್ ಮಾಡುತ್ತಿದ್ದರು. ಡಾಕ್ಟರ್ ಬ್ರೋಗೆ ಏನೋ ತೊಂದರೆಯಾಗಿದೆಯಂತೆ, ಅವರ ಆರೋಗ್ಯ ಸರಿ ಇಲ್ವಂತೆ ಇತ್ಯಾದಿ ಊಹಾಪೋಹಗಳು ಇದ್ದವು. ನಾನು ಒಬ್ಬೊಬ್ಬರಿಗೆ ಉತ್ತರಿಸಲು ಹೋಗಲಿಲ್ಲ ಎಂದು ಮಹಾಬಲ್ ಅವರು ಹೇಳಿದ್ದಾರೆ. ಜೊತೆಗೆ ತಾವು ಪೋಸ್ಟ್ ಮಾಡಿದ ವಿಡಿಯೋದಲ್ಲಿ ತಾವೆಲ್ಲರೂ ಜೊತೆಯಾಗಿ ಶೃಂಗೇರಿ ಪ್ರವಾಸಕ್ಕೆ ಹೋಗಿರುವ ದೃಶ್ಯವನ್ನು ಹಂಚಿಕೊಂಡಿದ್ದಾರೆ. ಡಾಕ್ಟರ್ ಬ್ರೋ ಕ್ಷೇಮವಾಗಿದ್ದಾರೆ ಎಂದು ತಿಳಿದು ಫ್ಯಾನ್ಸ್ ಖುಷಿ ಪಟ್ಟಿದ್ದಾರೆ. ಜೊತೆಗೆ ಇಂತಹ ಸಮಯದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಬೇಡಿ ಎಂದು ಸಾಕಷ್ಟು ಜನರು ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಬ್ರೋ ಕುರಿತು ಮತ್ತು 3 ಯೂಟ್ಯೂಬರ್ಗಳ ಸ್ನೇಹದ ಕುರಿತು ಸಾಕಷ್ಟು ಜನರು ಖುಷಿ ವ್ಯಕ್ತಪಡಿಸಿದ್ದು ಇದು ಹೀಗೆ ಮುಂದುವರಿಯಲಿ ಎಂದು ಹಾರೈಸಿದ್ದಾರೆ.